ಪ್ರಯಾಣಿಕರ ಜೀವದ ಜೊತೆ ಬಸ್ ಡ್ರೈವರ್ ಚೆಲ್ಲಾಟ ಆಡಿದ್ದಾರೆ. ಪ್ರವಾಹದ ನೀರಿನಲ್ಲೇ ಬಸ್ ಚಲಾಯಿಸಿ ಹುಚ್ಚಾಟ ಮೆರೆದಿದ್ದಾರೆ. ಮಹಾರಾಷ್ಟ್ರ ಸಾರಿಗೆ ಸಂಸ್ಥೆಯ ಬಸ್ ಡ್ರೈವರ್ ಇವರು. ಮಹಾರಾಷ್ಟ್ರದ ರಾಯ್ಗಢದಲ್ಲಿ ಡ್ರೈವರ್ಗೆ ಒಂದು ಕಾಮನ್ ಸೆನ್ಸ್ ಇಲ್ದಂಗೆ ಮಳೆ ಬರ್ತಿದ್ರೂ ಕೂಡ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟವಾಡಿದ್ದಾರೆ. ಡ್ರೈವರ್ನ ಹುಚ್ಚಾಟಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಸ್ ಅಂದ್ರೆ ಎಷ್ಟು ಜನ ಪ್ರಯಾಣಿಕರಿರ್ತಾರೆ, ಸಾಕಷ್ಟು ಜನ ಇರ್ತಾರೆ. ಅವರು ಜೀವದ ಜೊತೆ ಚೆಲ್ಲಾಟವಾಡಿದ್ದಾನೆ ಚಾಲಕ. ಮಹಾರಾಷ್ಟ್ರದ ರಾಯ್ಗಢ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದ ಹಲವು ನದಿಗಳಲ್ಲಿ ಪ್ರವಾಹದ ಆತಂಕ ನಿರ್ಮಾಣವಾಗಿದೆ. ಇಲ್ಲೊಬ್ಬ ಮಹಾರಾಷ್ಟ್ರ ಸಾರಿಗೆ ಬಸ್ ಚಾಲಕ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ ಆಡಿದ್ದಾನೆ. ನದಿಯ ಪ್ರವಾಹದಲ್ಲಿ ಬಸ್ ಚಲಾಯಿಸಿ ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದಾನೆ. ನೋಡಿ, ಆ ದೃಶ್ಯಾವಳಿಗಳು ನಮ್ಗೆ ನೋಡ್ತಾನೆ ಭಯ ಆಗುತ್ತೆ. ಇನ್ನು ಪ್ರಯಾಣಿಕರು ಬಸ್ನಲ್ಲಿ ಕೂತವರು, ಅವರ ಪರಿಸ್ಥಿತಿ ಹೇಗಿರಬಹುದು? ಈ ರೀತಿಯಾಗಿ ಚೆಲ್ಲಾಟ ಆಡಿದ್ದಾನೆ ಪ್ರಯಾಣಿಕರ ಜೊತೆ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಇನ್ನು ಕುಡಿದ ಮತ್ತಿನಲ್ಲಿ ಸೇತುವೆ ಮೇಲೆ ಡ್ರೈವರ್ ಹುಚ್ಚಾಟ ಮೆರೆದಿದ್ದಾನೆ. ಜೀಪ್ ಚಾಲಕನ ಹುಚ್ಚಾಟಕ್ಕೆ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಕಳಸಾ ತಾಲೂಕಿನ ಹೆಬ್ಬಾಳೆ ಸೇತುವೆ ಬಳಿ ಘಟನೆ ನಡೆದಿದೆ. ಸೇತುವೆ ಮೇಲೆ ಉಕ್ಕಿ ಹರಿಯುವ ನದಿಯಲ್ಲಿ ಚೆಲ್ಲಾಟ ಆಡಿದ್ದಾನೆ. ಪೊಲೀಸರ ಎಚ್ಚರಿಕೆ ಮಧ್ಯೆಯೇ ಸೇತುವೆ ಮೇಲೆ ಜೀಪ್ ಡ್ರೈವ್ ಮಾಡಿದ್ದಾನೆ. ಸ್ವಲ್ಪದರಲ್ಲೇ ಅಪಾಯದಿಂದ ಪಾರಾಗಿದ್ದಾನೆ ಜೀಪ್ ಡ್ರೈವರ್. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಒಂದು ಕಡೆ ಭದ್ರಾ ನದಿ, ಅದರ ಜೊತೆ ಈ ಆಟ ಬೇರೆ. ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ, ಹೋಗ್ಬೇಡಿ ಅಲ್ಲಿ ಅಂತ. ಆದ್ರೂ ಕೂಡ ಈ ರೀತಿಯಾಗಿ ಚೆಲ್ಲಾಟ ಆಡಿದ್ದಾನೆ. ಕಳಸಾ ತಾಲೂಕಿನ ಹೆಬ್ಬಾಳೆ ಸೇತುವೆ ಬಳಿ ನಡೆದಂತ ಘಟನೆ ಇದು. ಕಡಿಮೆ ಇರೋತ್ತಿಗೆ ಪುಣ್ಯಾತ್ಮ ಹೋಗ್ಲಿಲ್ಲ. ಹೋದ 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 ತಳ್ಳಿತ್ರಿ ಗಾಡಿ. ಸ್ವಲ್ಪ ಕಡಿಮೆ ಇರೋತ್ತಿಗೆ ಪುಣ್ಯಾತ್ಮ ಹೋಗ್ಲಿಲ್ಲ. ನೋಡ್ತಾ ಇದ್ದೀರಾ, ಕುಡಿದ ಮತ್ತಲ್ಲಿ ಇದು ಬೇಕಾ? ನೋಡಿ ನೋಡಿ, ಅಲ್ಲಿರೋ ಜನಗಳಿಗೆ ಎಷ್ಟು ಗಾಬರಿ ಆಗಿದೆ. ಓದಾ ಓದಾ ಅಂತಾನೆ ಅನ್ಕೊಂಡ್ರು, ಬಟ್ ಬದುಕಿದ್ದಾನೆ. ನೋಡಿ, ಇಷ್ಟೆಲ್ಲ ರಿಸ್ಕ್ ಅವಶ್ಯಕತೆ ಇದೆಯಾ? ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಪೊಲೀಸರು ಎಚ್ಚರಿಕೆ ಕೊಡ್ತಾರೆ, ಜಿಲ್ಲಾಡಳಿತ ಎಚ್ಚರಿಕೆ ಕೊಡ್ತಾರೆ. ಆದ್ರೂ ಕೂಡ ಜೀವವನ್ನು ಲೆಕ್ಕಿಸದೆ ಕುಡಿದು ಬಿಟ್ಟು ಈ ರೀತಿಯಾಗಿ ಡ್ರೈವಿಂಗ್ ಮಾಡಿದ್ದಾರೆ. ಸ್ವಲ್ಪದರಲ್ಲೇ ಅಪಾಯದಿಂದ ಪಾರಾಗಿದ್ದಾರೆ ಜೀಪ್ ಡ್ರೈವರ್. ಸೇತುವೆ ಮೇಲೆ ಉಕ್ಕಿ ಹರಿಯುವ ನದಿಯಲ್ಲಿ ಚೆಲ್ಲಾಟ ಆಡಿದ್ದಾನೆ ಡ್ರೈವರ್. ಕುಡಿದ ಮತ್ತಿನಲ್ಲಿ ಸೇತುವೆ ಮೇಲೆ ಡ್ರೈವರ್ ಈ ರೀತಿಯಾಗಿ ಜೀಪ್ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾನೆ. ಜೀಪ್ ಚಾಲಕನ ಹುಚ್ಚಾಟಕ್ಕೆ ಅಲ್ಲಿರುವಂತ ಸ್ಥಳೀಯರೇ ಬೆಚ್ಚಿ ಬಿದ್ದಿದ್ದಾರೆ. ಕಳಸಾ ತಾಲೂಕಿನ ಹೆಬ್ಬಾಳೆ ಸೇತುವೆ ಬಳಿ ಈ ಒಂದು ಘಟನೆ ನಡೆದಿದೆ. ಅಡ್ಡಲಾಗಿ ಬ್ಯಾರಿಕೇಡ್ ಇಟ್ಟಿದ್ರು ಕೂಡ ಈ ರೀತಿಯಾಗಿ ಚಾಲಕನ ನಿರ್ಲಕ್ಷ್ಯವನ್ನ ನೋಡ್ತಾ ಇದ್ದಾರೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಮಳೆ ಮುಂದುವರೆದಿದೆ. ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಹೆಚ್ಚುತ್ತಿದೆ. ಮಹಾರಾಷ್ಟ್ರದ ಕೊಯ್ನಾ ಡ್ಯಾಂನಿಂದ ನೀರು ಬಿಡುಗಡೆ ಆಗಿದೆ. ಮಹಾರಾಷ್ಟ್ರದ ಸಾತಾರಾ ಜಿಲ್ಲೆಯ ಕೊಯ್ನಾ ಜಲಾಶಯ 105 ಟಿಎಂಸಿ ಸಾಮರ್ಥ್ಯದ ಕೊಯ್ನಾ ಡ್ಯಾಂ ಸುಮಾರು 80ರಷ್ಟು ಭರ್ತಿಯಾಗಿದೆ. ಈಗಾಗಲೇ ಡ್ಯಾಂ ಭಾಗಶಃ ಭರ್ತಿ ಹಿನ್ನೆಲೆ 11,000 ಕ್ಯೂಸೆಕ್ ನೀರನ್ನ ರಿಲೀಸ್ ಕೂಡ ಮಾಡಲಾಗಿದೆ. ನೀರು ಬಿಡುಗಡೆಯಿಂದ ಕೃಷ್ಣಾ ನದಿ ತೀರದಲ್ಲಿ ಇದೀಗ ಆತಂಕ ಹೆಚ್ಚಾಗಿದೆ. ಪ್ರವಾಹ ಭೀತಿ ಕೂಡ ಹೆಚ್ಚಾಗಿದೆ. ಮಹಾರಾಷ್ಟ್ರದ ಕೊಯ್ನಾ ಡ್ಯಾಂ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಈಗ 105 ಟಿಎಂಸಿ ಸಾಮರ್ಥ್ಯದ ಕೊಯ್ನಾ ಡ್ಯಾಂ 80ರಷ್ಟು ಭರ್ತಿಯಾಗೋಗಿದೆ. ಈಗಾಗಲೇ ಈಗ 11,000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಿದ್ದಾರೆ. ನೀರು ಬಿಡುಗಡೆಯಿಂದ ಕೃಷ್ಣಾ ನದಿ ತೀರದಲ್ಲಿ ಇದೀಗ ಆತಂಕ ಹೆಚ್ಚಾಗಿದೆ. ಇನ್ನು ಕಾರವಾರದಲ್ಲಿ ಜಲಾಶಯದಲ್ಲಿ ಈಜಲು ಹೋಗಿದ್ದ ಯುವಕ ನೀರು ಪಾಲಾದಂತ ಘಟನೆ ನಡೆದಿದೆ. ಎಷ್ಟು ಹೇಳಿದ್ರು ಕೇಳಲ್ಲ. ಮುಂಡಗೋಡ ತಾಲೂಕಿನ ಮಳಗಿ ಧರ್ಮ ಡ್ಯಾಂನಲ್ಲಿ ಈ ಒಂದು ಘಟನೆ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ ತಾಲೂಕಿನ ಜಲಾಶಯದಲ್ಲಿ ಈ ಒಂದು ಘಟನೆ ನಡೆದಿದೆ.
ಜಲಾಶಯದಲ್ಲಿ ಈಜಲು ಹೋಗಿದ್ದ ಯುವಕ ನೀರು ಪಾಲಾಗಿದ್ದಾನೆ. ಮೂಡಸಾಲಿಯ ಶ್ರೀಕಾಂತ ಹರಿಜನ 20 ವರ್ಷ ಆಗಿತ್ತಂತೆ. ಮೃತ ಯುವಕ ಅನ್ನೋದು ತಿಳಿದು ಬಂದಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.